ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಕೀರ್ತನೆಗಳ ಭಾಗ 30ನೇ ಅಧ್ಯಾಯ 12ನೇ ವಾಕ್ಯ. ಆದ್ದರಿಂದ ನನ್ನ ದೇವರಾದ ಯೆಹೋವನೇ, ಯುಗ ಯುಗಕ್ಕೂ ನಿನ್ನನ್ನು ಕೊಂಡಾಡುವೆನು. ನಾನು ಸದಾಕಾಲ ನಿನಗೆ ಕೃತಜ್ಞತೆ ಸಲ್ಲಿಸುವೆನು. ದೇವರಿಗೆ ಸ್ತೋತ್ರ. Psalm 31:12 word 12. So I will not be silent. I will sing praise to you. Lord, you are my God. I will give you ಥ್ಯಾಂಕ್ಸ್ ಫಾರ್ ಎವರ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಆದ್ದರಿಂದ ವಾಕ್ಯ ಭಾಗ ನೋಡೋದಾದರೆ ಹಿಂದೆ ಏನೋ ಹೇಳ್ತಾ ಇದ್ದಾರೆ. ಭಕ್ತರ ಆಡ್ತಾ ಇದ್ದಾರೆ ದೇವರ ನಂಬಿಗಸ್ತಿಕೆಯನ್ನು. ಆತ ನಮ್ಮನ್ನು ಕಾದು ಕಾಪಾಡುವಂತಹ ನಂಬಿಗಸ್ತಿಕೆಯನ್ನು ಕುರಿತಾಗಿ ಆಡ್ತಕ್ಕಂತಹ ವಾಕ್ಯ ಭಾಗ ಕೀರ್ತನೆಯ ಸಂದರ್ಭ ಇದಾಗಿದೆ. ಏನೆಲ್ಲ ಯಾವ ರೀತಿಯೆಲ್ಲ ದೇವಜನರನ್ನ ಆತನು ಪೋಷಿಸ್ತಾ ಇದ್ದಾನೆ ಅಂತಂದರೆ, ನಾವು ನೋಡೋಣ ಒಂದು ವಾಕ್ಯ ಭಾಗ 5ನೇ ವಾಕ್ಯ. ಏಕೆಂದರೆ ನಾವು ಅಲ್ಲಿ ಹೇಳ್ತಾ ಇದ್ದೇನೆ, ಆದ್ದರಿಂದ ಹಿಂದೆ ದೇವರು ನಮ್ಮ ಜೀವಿತಗಳಲ್ಲಿ ಏನೆಲ್ಲ ಮಾಡ್ಕೊಬಂದಿದ್ದಾರೆ. ನೋಡೋಣ ಒಂದು ವಾಕ್ಯ ಭಾಗ 5ನೇ ವಾಕ್ಯದಲ್ಲಿ, ಆದ್ದರಿಂದ ಆತನ ಕೃಪೆಯು ಕ್ಷಣ ಮಾತ್ರ, ಆತನ ಕಟಾಕ್ಷವು ಜೀವವಿರುವವರೆಗೂ ಇರುತ್ತದೆ. ರಾತ್ರಿಯಲ್ಲಿ ದುಃಖವು ತಂಗುವುದು, ಬೆಳಿಗ್ಗೆ ಆನಂದವು ಬರುವುದು. ದೇವರಿಗೆ ಸ್ತೋತ್ರ. ದೇವರು ಶತ್ರುಗಳಿಂದ, ಸಮಸ್ಯೆಗಳಿಂದ, ಸವಾಲುಗಳಿಂದ, ವೇದನೆಗಳಿಂದ, ದುಃಖಗಳಿಂದ, ಇಕ್ಕಟ್ಟುಗಳಿಂದ, ಕೊರತೆಗಳಿಂದ ನಮ್ಮನ್ನು ಕಾದು ಕಾಪಾಡಿರುವ ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಎಷ್ಟೋ ಅಪನಂಬಿಗಸ್ತಿಗೆ ಸನ್ನಿವೇಶದಲ್ಲಿ ಆತನ ಎಷ್ಟೇ ಕೋಪಗೊಂಡರೂ ಸಹ ಕ್ಷಣ ಮಾತ್ರವೇ ಆತನ ಕೋಪವನ್ನು ಮಾಡಿಕೊಂಡ್ರು ನಮ್ಮನ್ನು ತನ್ನ ಕೃಪೆಯಿಂದ, ನಂಬಿಗಸ್ತಿಕೆಯಿಂದ ವಾಗ್ದಾನ ಮಾಡಿದ ಪ್ರಕಾರವಾಗಿ, ಈಗೋ ಪ್ರತಿ ಮುಂಜಾನೆ ಹೊಸ ಕೃಪೆಗಳಿಂದ ನಿಮ್ಮನ್ನು ನಾನು ತುಂಬಿಸ್ತೇನೆ ಅಂತ ಹೇಳಿದ ವಾಗ್ದಾನ ಪ್ರಕಾರವಾಗಿ ಈ ಸಂಜೆ ದಿನವೆಲ್ಲ ನಾವು ಪ್ರಯಾಸಪಟ್ಟು ಸಂಜೆ ಎಷ್ಟೋ ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ದುಃಖಗಳಲ್ಲಿ ಬಂದಾಗ ಅದೇ ಹಾಗೆ ಬಂದು ಹಾಗೆ ಮಲಗಿದಾಗ ಹಾಗೆ ಹೇಳ್ಸಿಲ್ಲ. ಮುಂಜಾನೆ ಹೊಸ ನಿರೀಕ್ಷೆಯಿಂದ, ಹೊಸ ಭರವಸೆಯಿಂದ, ಹೊಸ ಎದುರು ನೋಡುವಿಕೆಯಿಂದ, ನಂಬಿಗಸ್ತಿಕೆಯಿಂದ, ಕೃಪೆಯಿಂದ ನಮ್ಮನ್ನು ನಡೆಸಿದ್ದಾರೆ. ಅವರ ನಂಬಿಗಸ್ತಿಕೆ ಮಹಾ ದೊಡ್ಡದು. ಹಾಗಾಗಿ ಎಷ್ಟೋ ಕಠಿಣವಾದಂಥ ಇಕ್ಕಟ್ಟುಗಳು, ಸಮಸ್ಯೆಗಳು, ಹೋರಾಟಗಳು, ಶತ್ರುಬಾಧೆಗಳು, ಅವಮಾನ, ನಿಂದೆ, ದೂಷಣೆ ಬಂದರೂ ಸಹ ಎಲ್ಲ ಸಮಯದಲ್ಲೂ ಸಹ ನಂಬಿಗಸ್ತರಾಗಿ ಯೇಸು ಕ್ರಿಸ್ತರು ವಾಗ್ದಾನ ಮಾಡಿದ್ರು, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳಲ್ಲೂ ನಾನೇ ನಿಮ್ಮ ಸಂಗಡ ಇದ್ದೇನೆ ಅಂತ. ಆ ನಂಬಿಗಸ್ತಿಕೆಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾರೆ. ಆದ್ದರಿಂದ ನಾವು ಸಹ ಆತನ ನಂಬಿಗಸ್ತಿಕೆಯನ್ನು ಹೊಗಳಿ ಕೊಂಡಾಡಿ ಸ್ತುತಿ ಸ್ತೋತ್ರಗಳನ್ನು, ಘನ ಮಹಿಮೆಗಳನ್ನು, ಕೃತಜ್ಞತಾ ಸ್ತೋತ್ರಗಳನ್ನ ನಾವು ಸಲ್ಲಿಸೋಣ. ದೇವರಿಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಮುಂದೆಯೂ ಸಹ ಅವರು ನಮ್ಮನ್ನು ನಂಬಿಗಸ್ತರಾಗಿ ಕಾದು ಕಾಪಾಡೋದಕ್ಕೆ ಶಕ್ತರು, ನಂಬಿಗಸ್ತರಾಗಿದ್ದಾರೆ. ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು, ಸ್ತುತಿ ಸ್ತೋತ್ರಗಳನ್ನು, ಘನ ಮಹಿಮೆಗಳನ್ನು ಸಲ್ಲಿಸೋಣ. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವ ಆತನೇ, ಸರ್ವವ್ಯಾಪಿಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕಳೆದ ದಿನವೆಲ್ಲ ನಮ್ಮನ್ನು ನೀವು ಕಾದು ಕಾಪಾಡತಕ್ಕಂಥ ನಂಬಿಗಸ್ತಿಕೆಗಾಗಿ ನಾವು ಸಹ ನಿಮಗೆ ಈ ದಿನ ಕೃತಜ್ಞತಾ ಸ್ತೋತ್ರಗಳನ್ನು, ಸ್ತುತಿ ಸ್ತೋತ್ರಗಳನ್ನು, ಘನ ಮಹಿಮೆಗಳನ್ನು ನಾವು ಸಲ್ಲಿಸ್ತೇವೆ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.